ಹಾಯ್, ನಮಸ್ತೆ ಎಲ್ಲರಿಗೂ. ನಮ್ಮ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ದಿನ ಬೇರೆ ಬೇರೆ ಥರ ಚಿಕ್ಕ ಚಿಕ್ಕ ಕಥೆಗಳನ್ನು ನಾನು ಹೇಳ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಈ ದೀಪಾವಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಇದು ತುಂಬ ಚೆನ್ನಾಗಿರೋ ಕಥೆ. ದೀಪಾವಳಿ ಹಬ್ಬದ ಒಂದು ಸಾರಾಂಶನೇ ಇದರಲ್ಲಿ ಅಡಗಿದೆ. ಇವಾಗ ಕತೆ ಹೇಳ್ತೀನಿ. ಅದೇನಪ್ಪ ಅಂದರೆ, ಒಂದೂರಲ್ಲಿ ಒಂದು ಬಡವರ ಕುಟುಂಬ, ಬಡ ಫ್ಯಾಮಿಲಿ ಇರುತ್ತೆ. ಒಂದಾತ ಒಬ್ಬಪ್ಪ, ಅಪ್ಪನಿಗೆ 2 ಮಕ್ಕಳು. ಅವ್ರ ಹೆಸರು ಪುಣ್ಯವತಿ, ಭಾಗ್ಯವತಿ ಅಂತ, ಅಕ್ಕ ತಂಗಿರು. ಅವರು ತುಂಬ ಬಡವರಾಗಿರ್ತಾರೆ. ಹಸು ಮೇಯಿಸ್ಕೊಂಡು ಬರೋಣ, ಊರೆಲ್ಲ ಹೋದರೂ ಅವ್ರು ಸಿರೋದು ಅರ್ಧ ಸಿರಕ್ಕಿನೇ. ಹಾಕೋರು ಯಾರು ಜಾಸ್ತಿ ಹಾಕಲ್ಲ, ಹಾಕಿದ್ರೆ ಒಂದು ಹಿಡಿ ಹಾಕ್ತಾರೆ ಅಷ್ಟೇ ಅಲ್ಲ. ಅದನ್ನು ತೊಗೊಂಬಂದು ಸಂಜೆ ಬೇಯಿಸ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇರ್ತಾರೆ. ಹೆಂಗೋ ಬಡತನ ಅವ್ರದ್ದು. ಸರಿ, ಆವತ್ತೇನಾಗುತ್ತೆ, ದೀಪಾವಳಿ ಹಬ್ಬ ಬರುತ್ತೆ. ದೀಪಾವಳಿ ಹಬ್ಬ ಆದಾಗ ಇವರು ಮಾಮೂಲಿ ಹಸುಗಳು ಮೇಯ್ಸೋಕ್ಕೆ ಹೋಗಲೇಬೇಕು. ಅಪ್ಪನ ಸೌದೆ ಹೊಡ್ಕೊಂಡು, ಅವರು ಸೌದೆ ಮಾರ್ಕೊಂಡು ಏನೋ ಅವರು ಮಾಡ್ತಾ ಇರ್ತಾರೆ, ಕೂಲಿಗೆ ಹೋಗಿರ್ತಾರೆ. ಸರಿ, ಅಕ್ಕ ತಂಗಿರಿಬ್ಬರು ಹಸುಗಳು ಮೇಯ್ಸೋಕ್ಕೆ ಅಂತ ಹಸುಗಳೆಲ್ಲ ಕರ್ಕೊಂಡು, ಊರಿನ ಹಸುಗಳೆಲ್ಲ ಕರ್ಕೊಂಡು ಊರಿಂದ ಆಚೆ ಒಂದು ಕೆರೆ ಹತ್ರ ಮೇಯಿಸ್ತಾ ಇರ್ತಾರೆ. ಅಲ್ಲೊಂದು ಮರದ ಕೆಳಗೆ ಕೂತ್ಕೊಂಡು ಇಬ್ಬರು ಅಂದ್ಕೊತಾರೆ, ಅಕ್ಕ ಊರೆಲ್ಲ ಜೋರಾಗಿ ದೀಪಾವಳಿ ಹಬ್ಬ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ನಮ್ಮಮ್ಮನೂ ಇದ್ದು ನಾವು ಚೆನ್ನಾಗಿದ್ರೆ ನಾವು ಮಾಡ್ತಾಯಿದ್ವಿ. ದೇವ್ರು ನೋಡಿ ನಮಗೆ ಬಡವ್ರ ಮನೇಲಿ ಹುಟ್ಟಿಸ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ಇವಾಗ ನಾವೇನು ಮಾಡೋಣ, ಇಲ್ಲೆಲ್ಲ ಇರೋದನ್ನೇ ನಾವು ಇದನ್ನೇ ದೀಪಾವಳಿ ಅಂದ್ಕೊಂಡು ಮಾಡೋಣ ಅಕ್ಕ ಅಂದ್ಕೊಂಡು ಇಬ್ಬರು ಅಕ್ಕ ತಂಗಿರು ಸೇರಿ ಪುಣ್ಯವತಿ ಭಾಗ್ಯವತಿ ಮಾತಾಡ್ಕೊತಾರೆ. ಸರಿ, ಕೆರೆ ಹತ್ರ ಹೋಗ್ಬಿಟ್ಟು ಒಂದಿಷ್ಟು ಜಡಿ ಮಣ್ಣು ತೊಗೊಂಬಂದು ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ಲಿಂಗ ಮಾಡ್ತಾರೆ. ಒಂದು ಇಟ್ಟಿಗೆ ಮೇಲಿಟ್ಟು ಆ ಮರದ ಕೆಳಗೆ ಅಲ್ಲೆಲ್ಲ ನೀಟ್ ಮಾಡಿ ಗುಡಿಸಿ ನೀಟ್ ಮಾಡಿಬಿಟ್ಟು ಅಲ್ಲಿ ಆ ಕಲ್ಲು ಮೇಲೆ ಆ ಶಿವಲಿಂಗ ಇಡ್ತಾರೆ. ಮಣ್ಣಲ್ಲಿ ಮಾಡಿರುವಂಥ ಶಿವಲಿಂಗ. ಮತ್ತು ಅಲ್ಲಿ ಅದೇ ಎಲೆಗಳು, ಆಲದ ಮರ ಎಲೆಗಳನ್ನ ಕಿತ್ಕೊಂಡು ಆ ಎಲೆಗಳಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಹಾಯ್ಕೊಂಬಂದು ಎಲೆಗಳು, ಇದೇ ಎಲೆ ಅಡಿಕೆ ಅಂತ ಅಲ್ಲಿರ್ತಾರೆ. ಚಿಕ್ಕ ಚಿಕ್ಕ ಕಡ್ಡಿಗಳು ಹಾಯ್ಕೊಂಬಂದು ಇದೇ ಊದುಬತ್ತಿ ಅಂತ ಇರ್ತಾರೆ. ಅಲ್ಲಿ ಹಸು ಸಗಣಿ ಹಾಕಿರುತ್ತಲ್ಲ ಅದನ್ನೇ ಹಾಯ್ಕೊಂಬಂದು ಇಷ್ಟಿಷ್ಟೇ ಬೆಣ್ಣೆ ಥರ ತಟ್ಟಿ ಇದೇ ಕಜ್ಜಾಯ ಅಂತ ಇಡ್ತಾರೆ. ಮತ್ತು ಆ ಎಲೆ ದಾರ ನಾರು ಕಿತ್ಕೊಂಡು, ಆ ಮರದ ನಾರ ಕಿತ್ಕೊಂಡು ಇದೇ ನೋವು ದಾರಗಳು ಅಂತ ಅಲ್ಲಿಡ್ತಾರೆ. ಅಲ್ಲಿರೋ ಸಣ್ಣ ಪುಟ್ಟ ಹೂಗಳು ಕಿತ್ಕೊಂಬಂದು ಇದೇ ಹೂಗಳು ಅಂತ ಅಲ್ಲಿಡ್ತಾರೆ. ಪ್ಲಸ್ ಒಂದು ಎಲೆಯಲ್ಲಿ ಒಂದಿಷ್ಟು ಅರಿಶಿನ ಕುಂಕುಮ ಬೇಕೇ ಬೇಕಲ್ಲ, ಇಲ್ಲ ಅವ್ರ ಹತ್ರ ಒಂದು ನೈಸಾಗಿರೋ ಮಣ್ಣಿಗೆ ಹಿಂಗೆ ಅಂದ್ಕೊಂಡು ಕೈಯಲ್ಲಿ ಒಂದು ಕಡೆ ಅರಿಶಿನ ಇದು, ಒಂದು ಕಡೆ ಕುಂಕುಮ ಇದು, ಅದನ್ನು ಅಲ್ಲಿಡ್ತಾರೆ. ಪ್ಲಸ್ ಇಬ್ಬರು ಅಲ್ಲಿ ಕೂತ್ಕೊಂಡು, ಸ್ವಾಮಿ ಇವತ್ತು ನಮಗಿದೇ ದೇವ್ರು ಕೊಟ್ಟಿರೋದು ಅಂದ್ಕೊಂಡು ಶಿವಲಿಂಗಕ್ಕೆ ಆ ಮಣ್ಣು, ಇದೇ ಅರಿಶಿನ ಅಂತ ಮಣ್ಣು ಇಡ್ತಾರೆ, ಇದೇ ಕುಂಕುಮ ಅಂತ ಕುಂಕುಮ ಇಡ್ತಾರೆ, ಪ್ಲಸ್ ಇದೇ ಹೂವು ಅಂತ ಹೂವು ಇಡ್ತಾರೆ. ಹೂವು ಇಟ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾರೆ, ನಮ್ಮ ಪರಿಸ್ಥಿತಿ ಈ ಥರ ಇದೆ, ನಮಗೆ ಇದೇ ನಿಜವಾದ ಹಬ್ಬ, ಇಲ್ಲಿ ಏನು ಮಾಡ್ತಾಯಿದ್ದೀವಿ, ನಮ್ಮ ಒಂದು ಫ್ಯಾಮಿಲಿಗೆ ಇದೇ ಹಬ್ಬ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಹಬ್ಬ ಮಾಡ್ತಾರೆ. ಹಬ್ಬ ಅಂದರೆ ಎಲ್ಲ ಪೂಜೆ, ಕಡ್ಡಿಗಳೆಲ್ಲ ಹಿಂಗೆ ಇದೇ ಊದುಬತ್ತಿ ಅಂತ ಕಡ್ಡಿಗಳು ಸುತ್ತಿ ಇಬ್ಬರು ಕಣ್ಣು ಮುಚ್ಕೊಂಡು ದೇವ್ರಿಗೆ ಸಂಕಲ್ಪ ಮಾಡ್ಕೊತಾರೆ. ಸ್ವಾಮಿ, ನಮಗೆ ದೇವ್ರು ಕೊಟ್ಟಿರೋದು ಇದೇನೆ, ನೀವು ಇವತ್ತು ಇದರಿಂದಾನೇ ನಾವು ಹಬ್ಬ ಮಾಡಿದ್ದೀವಿ, ನೀವು ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ನಮಗೆ, ಇದೇ ನಮ್ಮ ದೊಡ್ಡದಾಗಿ ಕಾಣಿಸ್ತಾ ಇದೆ ಸ್ವಾಮಿ ಅಂತ ಸಂಕಲ್ಪ ಮನಸ್ಸಲ್ಲಿ ಇನ್ನೂ ಏನು ಬೇಕೋ ಎಲ್ಲ ಬೇಡ್ಕೊಂಡವರು ಕಣ್ಣು ಬಿಡೋಷ್ಟರಲ್ಲಿ ಅದು ನಿಜವಾದ ದಾರಗಳಾಗ್ಬಿಟ್ಟಿರುತ್ತೆ. ಆ ನಾರು ಕಲ್ಲುಗಳೆಲ್ಲ ನಿಜವಾದ ಅಡುಗೆಗಳಾಗ್ಬಿಟ್ಟಿರುತ್ತೆ, ಎಲೆಗಳೆಲ್ಲ ನಿಜವಾದ ವೀಳ್ಯದೆಲೆ ಆಗಿಬಿಟ್ಟಿರುತ್ತೆ, ಆ ಬೆಣ್ಣೆ ಕಜ್ಜಾಯ ತಟ್ಟಿದ್ರೆಲ್ಲ ನಿಜವಾದ ಕಜ್ಜಾಯಗಳಾಗ್ಬಿಟ್ಟಿರುತ್ತೆ. ಇವರು ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಬಿಟ್ಟಿರ್ತಾರೆ, ನಾವೇನೋ ಅಂತ ಒಂದು ಆಶ್ಚರ್ಯ ಅವ್ರಿಗೆ. ಆ ಲಿಂಗ ನಿಜವಾದ ಕಲ್ಲಿಂದ, ಮಣ್ಣಿಂದ ಮಾಡಿದ ಲಿಂಗ ಕಲ್ಲಿಂದ ಆಗಿಬಿಟ್ಟಿರುತ್ತೆ. ಇವ್ರಿಗೆ ಒಂದೇ ಖುಷಿ ಆಗಿಬಿಡುತ್ತೆ, ಇವರ ಭಕ್ತಿ ಫಲಿಸ್ಬಿಡ್ತು, ದೇವ್ರಿಗೆ ಇವ್ರು ನೋವು ತಟ್ಟಿಬಿಡ್ತು. ಹಾಗಾಗಿ ದೇವ್ರ ಫಲ ಕೊಟ್ಟ ಅವ್ರಿಗೆ. ಸರಿ, ಹಂಗೆ ಹಸುಗಳು ಇಟ್ಕೊಂಡು ಅಪ್ಪ ನೋಡಬೇಕು ಇದನ್ನು ಎಷ್ಟು ಬದಲಾವಣೆ ಆಗೋಯ್ತು, ಆ ಕಜ್ಜೆಗಳೆಲ್ಲ ತಗೊಂಡು ಅಪ್ಪನಿಗೂ ಕೊಡೋಣ ಅಂದ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾರೆ. ಅವ್ರು ಗುರುತೇ ಸಿಕ್ಕಲ್ಲ, ಅವ್ರ ಮನೆ ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿರುತ್ತೆ ಬಿಲ್ಡಿಂಗ್ ಅದು. ಅಪ್ಪನಿಗೂ ಗುರುತು ಸಿಗಲ್ಲ, ಅಪ್ಪನೂ ಚೆನ್ನಾಗಾಗ್ಬಿಟ್ಟವ್ರೆ, ಚೆನ್ನಾಗಾಗ್ಬಿಟ್ರು, ದೇವ್ರು ಕಂಡುಬಿಟ್ರು, ಇವ್ರು ಚೆನ್ನಾಗಾದರು. ಇಬ್ಬರು ಮಕ್ಳಿಗೂ ಗಂಡು ಬಂದರು, ಇಬ್ಬರಿಗೂ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಪುಣ್ಯವತಿಗೆ ಒಳ್ಳೆ ಮನೆ ಸಿಕ್ತು, ಭಾಗ್ಯವತಿಗೂ ಒಳ್ಳೆ ಮನೆ ಸಿಕ್ತು. ಪುಣ್ಯವತಿ ಏನೋ ಚೆನ್ನಾಗಾದ್ಲು. ಈ ಭಾಗ್ಯವತಿ ತಂಗಿ ಬರ್ತಾ ಬರ್ತಾ ಬಡವರಾಗ್ಬಿಡ್ತಾರೆ, ಊಟಕ್ಕೂ ಇರಲ್ಲ ಅವ್ರ ಮನೇಲಿ. ಇದೇನಪ್ಪ ಈ ಥರ ಆಯಿತು, ಯಾಕೆ ಈ ಥರ ಆಯಿತು ಅಂದ್ಕೊಂಡು ಯೋಚನೆ ಮಾಡೋಷ್ಟರಲ್ಲಿ ಅಕ್ಕನ ಮನೆಗೆ ಹೋಗಪ್ಪ ನೀನು, ದೊಡ್ಡಮ್ಮನ ಮನೆಗೆ ಏನಾದರೂ ಇಸ್ಕೊಂಬ, ಏನಾದರೂ ಕೊಡುತ್ತೆ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಮಕ್ಕಳನ್ನಿಬ್ಬರನ್ನೂ ಕಳಿಸ್ತಾರೆ. ಇಬ್ಬರು ಗಂಡು ಮಕ್ಳು ಇರ್ತಾರೆ. ಹಾಗೆ
ಹೋಗಿ ದೊಡ್ಡಮ್ಮನಿಗೆ, ದೊಡ್ಡಮ್ಮ ಮನೇಲಿ ಊಟಕ್ಕೆ ತಿನ್ನೋಕ್ಕೇನು ಇಲ್ಲ, ಅಮ್ಮ ಹೇಳ್ದು ನಿಮ್ಮ ಹತ್ರ ಕಳಿಸಿದ್ರು ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ದೊಡ್ಡಮ್ಮ ದಿನಸಿ ಧಾನ್ಯಗಳೆಲ್ಲ ಕೊಟ್ಟು ಒಂದಷ್ಟು ಮೂಟೆ ಕೊಟ್ಟು ಅದರಲ್ಲಿ ಒಂದು ಇದು ಅವರಿಗೆ ತಿನ್ನೋಕ್ಕೆ ಮಧ್ಯದಲ್ಲಿ ಒಂದು ಬುತ್ತಿ ಒಂದಷ್ಟು ಕಟ್ಟು, ಆ ಕಾಲದಾಗ ಗೊತ್ತಲ್ಲ ಬಟ್ಟೆನಲ್ಲಿ ಕಟ್ಟಿ ಕಟ್ಕೊಡೋದು, ಕಟ್ಟಿಬಿಟ್ಟು ತಗೊಂಡೋಗ್ರಪ್ಪ, ಎಲ್ಲಾದರೂ ನಿಮ್ಗೆ ಹಸಿವಾದಾಗ ಮಧ್ಯದಲ್ಲಿ ತಿಂದ್ಕೊಳ್ಳಿ ನೀವು, ಅಮ್ಮನಿಗೆ ಕೊಡು ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ತಾರೆ. ಅಲ್ಲಿ ಭತ್ತ ಒಂದು ಬಾವಿ ಇರುತ್ತೆ, ಮೇಲ್ಗಡೆ ಆ ಮೂಟೆ ಏನು ಕೊಟ್ಟಿದ್ರು ದೊಡ್ಡಮ್ಮ ಪಕ್ಕದಲ್ಲಿ ಇಳಿಸ್ಬಿಟ್ಟು ಅವ್ರು ಒಳಗಡೆ ಕೈ ತೊಳ್ಕೊಂಡು ಬರೋಣ ತಿಂಡಿ ತಿನ್ನೋಕ್ಕೆ ಅನ್ನೋ ಅಷ್ಟರಲ್ಲಿ ಮೇಲ್ಗಡೆ ಹದ್ದು ಬಂದು ಎತ್ಕೊಂಡು ಹೋಗ್ಬಿಡುತ್ತೆ ಅದು ಆ ಮೂಟೆ, ದೊಡ್ಡಮ್ಮ ಕೊಟ್ಟಿದ್ದ ಮೂಟೆ. ಸರಿ ಅಮ್ಮ ಮನೆಗೆ ವಾಪಸ್ ಬರ್ತಾರೆ. ಅಮ್ಮ ಈ ಥರ ದೊಡ್ಡಮ್ಮ ಒಂದು ಏನೇನೋ ಕೊಟ್ಟಿತ್ತು, ಹೋದ್ವಿ ಊಟ ಮಾಡೋಕ್ಕೆ, ಅದು ಬಂದು ತಗೊಂಡು ಹೊಟ್ಟೋಗ್ಬಿಡ್ತಮ್ಮ ಅಂತ ಹೇಳೋ ಅಷ್ಟರಲ್ಲಿ ಅಮ್ಮ ಅಯ್ಯೋ ಯಾಕೆ ಹಿಂಗೆ ಮಾಡಿದರೆ ನೀವು ಅಂತ ಅವ್ರನ್ನ ಹಿಡ್ಕೊಂಡು ಹೊಡೆದು ಇನ್ನೊಂದು ಸಲ ಮತ್ತೆ ಕಳಿಸ್ತಾರೆ ಅಕ್ಕನ ಮನೆಗೆ. ಅಕ್ಕ ನೀವು ಆ ಥರ ಕೊಟ್ಟರೆ ಅಲ್ವಾ, ಮೂಟೆ ಕೊಟ್ಟರೆ ಅಲ್ವಾ, ಅದು ಎತ್ಕೊಂಡು ಹೊಟ್ಟೋಗುತ್ತೆ ಅಂದ್ಬಿಟ್ಟು ಈ ಸಲ ಚಿನ್ನದ ಕಡಗ ಇಬ್ಬರಿಗೂ ಕೈಗೆ ಹಾಕಿ ತಗೊಂಡು ಹೋಗಿ ಇದನ್ನು ತೊಗೊಂಡೋಗ್ಬಿಟ್ಟು ಮಾರ್ಬಿಟ್ಟು ಏನಾದರೂ ಮಾಡ್ಕೊಳಕ್ಕಿಲ್ಲ ಅಮ್ಮನಿಗೆ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಯಥಾಸ್ಥಿತಿ ಅವ್ರು ಅದೇ ಥರ ಅಲ್ಲಿ ಬಂದು ತಿನ್ನೋಕ್ಕೆ ಅಲ್ಲಿ ಪಕ್ಕದಲ್ಲಿಟ್ಟು ಕೈ ತೊಡಕ್ಕೆ ಹೋದಾಗ ತಾನಾಗೇ ಹೊಟ್ಟೋಗ್ಬಿಡ್ತವೆ ಆ ರಿಂಗ್ಗಳು ಎರಡು ಕೈ ಬಳೆಗಳು ನೀರೊಳಗೆ. ಏನು ಈ ಥರ ಆಯ್ತಲ್ಲ ಅಂದ್ಕೊಂಡು ಈ ಸಲ ಅವರು ಮತ್ತೆ ಅಮ್ಮನ ಮನೆಗೆ ಬಂದಾಗ ಅಮ್ಮ ಅದೇ ಸ್ಥಿತಿ ಹೊಡಿತಾರೆ ಇಬ್ಬರು ಮಕ್ಕಳಿಗೂ, ಜವಾಬ್ದಾರಿ ಬೇಡವಾ ನಿಮಗೆ, ಊಟಕ್ಕಿಲ್ಲ ಮನೆಯಲ್ಲಿ, ಹಿಂಗೆ ಮಾಡಿದ್ರಲ್ಲ ನೀವು ಅಂದ್ಕೊಂಡು ಮತ್ತೆ ಇವರು ದೊಡ್ಡಮ್ಮನ ಮನೆಗೆ ಮತ್ತೆ ಹೋಗ್ತಾರೆ. ಇನ್ನೊಂದು ಸಲ ದೊಡ್ಡಮ್ಮ ಮೊದಲನೇ ಸಲ ಹಿಂಗಾಯಿತು, ಈ ಸಲ ನೀವು ಗಟ್ಟಿಯಾಗಿ ಹಾಕಿರ್ತಾರೆ ಕಡೆಗೆ ದೊಡ್ಡಮ್ಮ, ಅದು ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ ನೀರೊಳಗೆ. ಅವ್ರು ನೆನೆಸ್ಕೊತಾರೆ ಯಾಕೆ ಹಿಂಗೆ ಆಗ್ತಾಯಿದೆ ಅವರಿಗೆ, ನಾನು ಗಟ್ಟಿಯಾಗೆ ಹಾಕಿದ್ನಲ್ಲ ಬಳೆಗಳು ಈಚೆ ಬರ್ದಂಗೆ, ಅದು ಹೆಂಗೆ ಬಿದ್ದೋಯ್ತು. ಆವಾಗ ಅವ್ರಿಗೆ ಜ್ಞಾಪಕ ಬರುತ್ತೆ ಅಮ್ಮ ಕಜ್ಜಾಯ ಹಬ್ಬ ಮಾಡ್ತಾಯಿದ್ದಾರಾ ಅಂತ. ಇಲ್ಲ ದೊಡ್ಡಮ್ಮ ನಮ್ಮ ಜ್ಞಾಪಕ ಬಂದಂಗೆ ನಾನು ನೋಡಲೇ ಇಲ್ಲ ಅಂತ ಅವ್ರ ಮಕ್ಕಳು. ಸರಿ ಇವತ್ತು ಹೋಗ್ಬಿಟ್ಟು ಅಮ್ಮನಿಗೆ ಕಜ್ಜಾಯ ಹಬ್ಬ ಮಾಡೋಕ್ಕೆ ಹೇಳು ಅಂತ ಜೊತೆಲಿ ಆಕೆನೇ ಬರ್ತಾರೆ, ಪುಣ್ಯವತನೇ ಬರ್ತಾರೆ ಭಾಗ್ಯವತಿ ಮನೆಗೆ. ಕೂತ್ಕೊಂಡು ಹಬ್ಬ ಮಾಡ್ತಾ ಇಲ್ವ ನೀನು ಅಂದಾಗ ಇವರು ಯಾವತ್ತೋ ತಿರಸ್ಕಾರದಿಂದ ಆ ದಾರ ನೋಂಬುಗಳು ದಾರ ಕಟ್ಕೊಂಡಿದ್ದಾರಲ್ಲ ಆ ನಾರು ತೆಗೆದು ದಾರ ಕಟ್ಟಿದ್ರೆ ನಿಜವಾದ ದಾರ ಆಗಿಬಿಟ್ಟಿರುತ್ತೆ ಪೂಜೆ ಗಿಟಗ. ಅದೇನಾಗುತ್ತೆ ಆ ಗಿಡದ ಮೇಲೆ ಹಾಕಿ ಒಣಗೋಗಿದ್ದ ಗಿಡ ಚಿಗುರು ಬಿಟ್ಟು ಚೆನ್ನಾಗಿ ಹೂವು ಕಾಯಿ ಬಿಡ್ತಾ ಇರುತ್ತೆ ಆ ದಾರ ಬಿದ್ದ ತಕ್ಷಣ. ಅಲ್ಲಿ ಇವ್ರಿಗೆ ಗೊತ್ತೇ ಇರೋಲ್ಲ ಅದು. ಆವಾಗ ಒಳಗಡೆ ನೋಡಿದಾಗ ಆ ದಾರ ಅಲ್ಲೇ ಇರುತ್ತೆ. ಆವಾಗ ಆ ದಾರ ಇತ್ತು ತಪ್ಪಾಯ್ತಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಅವತ್ತು ಇದ್ದಿದ್ದರಲ್ಲೇ ಹಬ್ಬ ಮಾಡಿ ದೇವ್ರನ್ನ ಬೇಡ್ಕೊತಾರೆ. ತಪ್ಪಾಯಿತು, ನಾನು ಬಿಟ್ಟಿದ್ದು ತಪ್ಪಾಯಿತು ಅಂತ ಬೇಡ್ಕೊಂಡಾಗ ದಿನೇ ಅವರಿಗೆ ಸರೋಗುತ್ತೆ. ಈ ಕತೆ ನಾನು 5ನೇ ಕ್ಲಾಸಲ್ಲಿದ್ದಾಗ ಪೂಜೆ ಮಾಡುವಾಗ ನಮ್ಮ ತಾತ ನಮ್ಗೆ ಹೇಳಿದ ಕತೆ ಇನ್ನೂ ಹಂಗೆ ಮೈಂಡಲ್ಲಿ ಕೂತಿದೆ. ಅದನ್ನೇ ನಿಮ್ಗೆ ಹೇಳಬೇಕು ಅನ್ನಿಸ್ತಾ ಹೇಳಿದೆ. ಆದರೆ ಇದೇ ಕತೆನ ಯೂಟ್ಯೂಬೆಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ದಾರೆ, ಅದು ಬೇರೆ ಬೇರೆ ಇರ್ಬೋದೇನೋ. ನನಗೆ ಗೊತ್ತಿರೋದು ಇದೇನೆ, ನಮ್ಮ ದೊಡ್ಡಪ್ಪ ಪೂಜೆ ಮಾಡುವಾಗ ನಮಗೆ ಈ ಕತೆ ಹೇಳಿದ್ದು ಜ್ಞಾಪಕ, ಅದನ್ನೇ ನಿಮ್ಮ ಮುಂದೆ ಹೇಳಿದೆ. ಏನು ಅನಿಸುತ್ತೆ ಸ್ನೇಹಿತರೆ, ಈ ಕತೆ ಇಷ್ಟ ಆಯಿತು ನಿಮಗೆಲ್ಲ? ಕೂಡಲೇ ಒಂದು ಲೈಕ್ ಮಾಡಿ, ಇನ್ನೂ ಅನೇಕರಿಗೆ ಶೇರ್ ಮಾಡಿ. ಈ ಹಬ್ಬನ ನಿಷ್ಠೆಯಿಂದ ಮಾಡಿದಾಗ ಎಲ್ಲರಿಗೂ ಲಕ್ಷ್ಮೀ ಒಲಿದೇ ಒಲಿತಾಳೆ, ಶಿವನ ಅನುಗ್ರಹ ಎಲ್ಲರಿಗೂ ಸಿಗುತ್ತೆ. ಇದೇ ಈ ಹಬ್ಬದ ಮಹಿಮೆ. ಥ್ಯಾಂಕ್ ಯು.